ತಾವರೆಯನ್ನ ಕೊಡಿಸ್ತೀನಿ ಅಂತ ಕಿವಿಗೆ ಹೂ ಇಟ್ಟ ಈ ವಂಚಕ ಸೈಬರ್ ಕ್ರೈಮ್ಗೆ ಸೇರ್ಪಡೆಯಾಯಿತು. ಮತ್ತೊಂದು ಫ್ರಾಡ್. ಆನ್ಲೈನ್ ವಂಚನೆಗೆ ಹಣ ಕಳೆದುಕೊಂಡಿರುವ ಮಹಿಳೆ. ಇನ್ನು ತಾವರೆ ಹೂವ ಆಸೆಗೆ 90,000 ರೂಪಾಯಿ ಇಲ್ಲಿ ಆ ಲೇಡಿ ಕಳೆದುಕೊಂಡಿದ್ದಾಳೆ. ಈಗಾಗಲೇ ಸೈಬರ್ ಕ್ರೈಮ್ಗೆ ಮತ್ತೊಂದು ಫ್ರಾಡ್ ಕೂಡ ಸೇರ್ಪಡೆಯಾಗಿದೆ. ಆನ್ಲೈನ್ ವಂಚನೆಗಾಗಿ ಇಲ್ಲಿ ಆನ್ಲೈನ್ ವಂಚನೆಗೆ ಹಣ ಕಳೆದುಕೊಂಡಿದ್ದಾಳೆ ಈ ಮಹಿಳೆ. ತಾವರೆ ಹೂ ಆಸೆಗೋಸ್ಕರ 90,000 ರೂಪಾಯಿಯನ್ನ ಈ ಲೇಡಿ ಕಳೆದುಕೊಂಡಿದ್ದಾಳೆ. ವರಮಹಾಲಕ್ಷ್ಮಿ ಹಬ್ಬ ದಿನ ಈ ಘಟನೆ ಬೆಳಕಿಗೆ ಬಂದಿದೆ. ಹಬ್ಬಕ್ಕೆ ಅಲಂಕಾರ ಅಂತ ಹೂವನ್ನ ತರಿಸಲು ಮಹಿಳೆ ಚಿಂತನೆಯನ್ನ ಮಾಡಿದ್ಲು. ಆನ್ಲೈನ್ ನಲ್ಲಿ ಹೂ ತರಲು ದೂರುದಾರೆ ಲಲಿತಾ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಸಂತೋಷ್ ಎಂಬಾತನನ್ನ ಲಲಿತಾ ಸಂಪರ್ಕಿಸಿದ್ದಾಳೆ. ಒಂದ್ ರೀತಿಯಾಗಿ ಇದು ತಾವರೆ ಹೂವಿನ ಕ್ರೈಮ್ ಸ್ಟೋರಿ ಅಂತಾನೆ ಹೇಳ್ಬಹುದು. ಆ ಮಹಿಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಲಕ್ಷ್ಮಿ ಮುಂದೆ ಇಡೋದಕ್ಕೆ ತಾವರೆ ಹೂವನ್ನ ಆನ್ಲೈನ್ ಅಲ್ಲಿ ನೋಡಿ ತರಿಸ್ಬೇಕಂತ ಈ ಮಹಿಳೆ ಅನ್ಕೊಂಡಿದ್ದಾಳೆ. ಹಬ್ಬಕ್ಕೆ ಅಲಂಕಾರಕ್ಕೆ ಅಂತ ಹೂ ತರಿಸಲು ಈ ಮಹಿಳೆ ಚಿಂತನೆಯನ್ನ ಮಾಡ್ಕೊಂಡಿದ್ಲು. ಆದ್ರೆ ಇಲ್ಲಿ ಫ್ರಾಡ್. ಆನ್ಲೈನ್ ಅಲ್ಲಿ ಹೂ ತರಲು ದೂರುದಾರೆ ಲಲಿತಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾಳೆ. ಹೀಗಾಗಿ ಸಂತೋಷ್ ಎಂಬಾತನನ್ನ ಈ ಲಲಿತಾ ಸಂಪರ್ಕವನ್ನ ಮಾಡಿದ್ದಾಳೆ. ಇನ್ನು ಸಂಪರ್ಕ ಮಾಡಿದ ನಂತರ ಈ ಮಹಿಳೆಗೆ ಗೊತ್ತಾಗಿದೆ ಇಲ್ಲಿ ಫ್ರಾಡ್ ಆಗಿದೆ ಅನ್ನೋದು. ಇನ್ನು ಒಂದ್ ರೀತಿಯಾಗಿ ಈ ಆನ್ಲೈನ್ ಅಲ್ಲಿ ಹೂ ತರಲು ದೂರುದಾರೆ ಲಲಿತಾ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಸಂತೋಷ್ ಎಂಬಾತನನ್ನ ಈ ಲಲಿತಾ ಸಂಪರ್ಕವನ್ನ ಮಾಡಿದ್ದಾಳೆ. ಒಂದ್ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಆನ್ಲೈನ್ ಅಲ್ಲಿ ಹೂ ತರಲು ಈಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು. ಸಂತೋಷ್ ಎಂಬಾತ ಲಲಿತಾಗೆ ಕರೆ ಮಾಡಿ ಹೂ ಬಗ್ಗೆ ಚರ್ಚೆ ಮಾಡಿದ್ದಾಳೆ. ಕೋಲ್ಕತ್ತಾದಿಂದ ಬಗೆಯ ಹೂಗಳನ್ನ ಕೊಡಿಸ್ತೀನಿ ಅಂತ ಆ ಸಂತೋಷ್ ಆಕೆಗೆ ನಂಬಿಸಿದ್ದ. ಇದನ್ನ ನಂಬಿ ತಾವರೆ ಹೂ ಕೊಡಿಸುವಂತ ಲಲಿತಾ ಕೇಳಿದ್ದಾಳೆ. ಮೊದಲು 5,000 ರೂಪಾಯಿ ಅಡ್ವಾನ್ಸ್ ಹಾಕಲು ಹೇಳಿದ್ದ ವಂಚಕ. ಇನ್ನು ಒಂದ್ ರೀತಿಯಾಗಿ ಮೊದಲು 5,000 ರೂಪಾಯಿ ಹಾಕು ಅಂತ ಹೇಳಿದ್ದಾಳೆ. ಇದಕ್ಕೆ ಒಪ್ಪದ ದೂರುದಾರೆ 1,000 ರೂಪಾಯಿ ಮಾತ್ರ ಹಣವನ್ನ ಹಾಕಿದ್ದಾಳೆ. ಹೂಗಳ ನೆಪ ಮಾಡಿ ಮತ್ತೆ ಹಣ ಕೇಳಲು ಆಕೆಗೆ ಶುರು ಮಾಡಿದ್ದಾನೆ ಈ ಸಂತೋಷ. ಹೀಗಾಗಿ ಒಟ್ಟಾರೆ ದೂರುದಾರೆ 90,000 ರೂಪಾಯಿ ಹಣವನ್ನ ನೀಡಿದ್ದಾಳೆ. ಹೂ ಕೊಡ್ತೀನಿ ಅಂದಿದ್ದ ಸಂತೋಷ್ ಮೊಬೈಲ್ ಆಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಒಂದ್ ರೀತಿಯಾಗಿ ಇದು ತಾವರೆ ಹೂವಿನ ಕತೆ ಅಂತಾನೆ ಹೇಳ್ಬೋದು. ಆ ತಾವರೆ ಹೂವಿಗೋಸ್ಕರ ಈಕೆ 90,000 ರೂಪಾಯಿಯನ್ನ ಕಳೆದುಕೊಂಡಿದ್ದಾಳೆ. ಆದ್ರೆ ಫೋನು ಇಲ್ಲ, ತಾವರೆ ಹೂವು ಇಲ್ಲ. ಮಹಿಳೆಗೆ ಅನುಮಾನ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಒಂದ್ ಕಡೆ ನೋಡ್ತಾ ಇರ್ಬೋದು, ಈ ಮಹಿಳೆ ಆನ್ಲೈನ್ ನಲ್ಲಿ ಹೂ ತರಿಸೋದಕ್ಕೆ ವರಮಹಾಲಕ್ಷ್ಮಿ ಪೂಜೆಗೋಸ್ಕರ ಹೂ ತರಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾಳೆ. ಬಟ್ ಆ ಸಂತೋಷ್ ಈಕೆಗೆ 3 ನಾಮವನ್ನ ಇಟ್ಟಿದ್ದಾನೆ ಅನ್ನೋದನ್ನ ಇಲ್ಲಿ ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಇದೊಂದು ಹೊಸ ರೀತಿಯ ವಂಚನೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿಯವರೆಗೂ ಫ್ರಾಡ್ ಗಳನ್ನ ಮಾಡಿ, ಅಂದ್ರೆ ಟಾಸ್ಕ್ ಗಳನ್ನು ನೀಡಿ ಮತ್ತೆ ಇನ್ನಿತರ ಇದರಲ್ಲಿ ಫ್ರಾಡ್ ಗಳನ್ನು ಮಾಡ್ತಾ ಇದ್ರು. ಈಗ ಇಲ್ಲಿ ತಾವರೆ ಹೂ ಕೊಡ್ತೀನಿ ಅಂತ ಹೇಳಿ ಮಹಿಳೆಗೆ ವಂಚನೆಯನ್ನ ಮಾಡಿರುವಂತದ್ದು. ಅಂದ್ರೆ ಆನ್ಲೈನ್ ಅಲ್ಲಿ ಪರಿಚಯ ಆಗ್ತಾರೆ ಇಬ್ರು ಪರಿಚಯ ಆದ್ಮೇಲೆ ನಾನು ಹೂವಿನ ವ್ಯಾಪಾರಿ ಅಂತ ಹೇಳಿ ಆತ ಒಂದು ನಂಬಿಕೆಯನ್ನ ನಂಬಿಸ್ತಾನೆ ಆಕೆಯನ್ನ. ವರಮಹಾಲಕ್ಷ್ಮಿ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ನುವ ಕಾರಣದಿಂದಾಗಿ ಆಕೆ ಏನಿದ್ದಾಳೆ, ಆ ಸಂತೋಷ್ ಅನ್ನುವಂತಹ ಅಕ್ಯೂಸ್ ಏನಿದ್ದಾನೆ ಆತನಿಂದ ಹೂಗಳನ್ನ ಖರೀದಿ ಮಾಡೋದಕ್ಕೆ ಎಲ್ಲಾನು ಕೂಡ ಅಂದ್ರೆ ಇದನ್ನ ಮಾತುಕತೆ ನಡೆದಿರುತ್ತೆ. ಮೊದ್ಲಿಗೆ 5,000 ಹಾಕು ಅಂದಾಗ 1,000 ಹಾಕ್ತಾರೆ. ಇಷ್ಟೇ ಸಾಕಿತ್ತು ಆ ಸಂತೋಷ್ ಅನ್ನುವಂತಹ ವ್ಯಕ್ತಿಗೆ. ಅಕೌಂಟ್ ನಿಂದ ಬಂದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಆಕೆಯನ್ನ ನಂಬಿಸಿ ಈ ರೀತಿಯಾದಂತಹ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ, ಮತ್ತೆ ಕೋಲ್ಕತ್ತಾದಿಂದ ಬರ್ತಾ ಇದೆ, ಮತ್ತೆ ಟ್ರೈನ್ ಅಲ್ಲಿ ಇದೆ ಅಂತ ಹೇಳಿ ಸಾಕಷ್ಟು ಒಂದು ಸಬೂಬುಗಳನ್ನ ಹೇಳಿ ಹಂತವಾಗಿ 90,000ಕ್ಕೂ ಹೆಚ್ಚು ಹಣವನ್ನ ಆಕೆಯಿಂದ ಪಡೆದುಕೊಂಡಿರುವಂತದ್ದು. ಅಂದ್ರೆ ಇಲ್ಲಿ ಫ್ರಾಡ್ ಅಂತ ಹೇಳಿದ್ರೆ ಆನ್ಲೈನ್ ಫ್ರಾಡ್ ಅಲ್ಲ,
ಸ್ವತಃ ಆಕೆಯೇ 90,000 ಹಣವನ್ನ ಸಂತೋಷ್ಗೆ ಟ್ರಾನ್ಸ್ಫರ್ ಅನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಸಾಕಷ್ಟು ಆನ್ಲೈನ್ ಜಾಗೃತಿಗಳನ್ನ ಈಗಾಗಲೇ ಮೂಡಿಸ್ತಾ ಇದೆ ಪೊಲೀಸ್ ಇಲಾಖೆ. ಆದರೂ ಕೂಡ ಕೆಲ ಜನರು ಈ ರೀತಿಯಾದಂತಹ ವಂಚನೆಗೆ ಒಳಗಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಯಾವುದೇ ವ್ಯಕ್ತಿಯನ್ನ ನಂಬೋದಕ್ಕಿಂತ ಮುನ್ನ ಆಕೆ ಅವರ ಡೀಟೇಲ್ಸ್ ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಏಕಾಏಕಿ 90,000 ಹಣವನ್ನ ಈಕೆ ನೀಡಿರುವಂತಹ ಒಂದು ಕಾರಣದಿಂದಾಗಿ ಫ್ರಾಡ್ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಆ ಹಣಕ್ಕಾಗಿ ಆಕೆ ಬೇಡಿಕೆ ಕೂಡ ಇಟ್ಟಿದ್ದಾಳೆ. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.